ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣಾ ಚಿನ್ನು ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾವು ಹಲಸಂದೆ ಕಾಳು ಉಪ್ಸಾರು ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಮಾಡೋ ಎಲ್ಲ ನೋಟಿಫಿಕೇಶನ್ ಕೂಡ ನಿಮ್ಗೆ ಮೊದಲು ಸಿಗುತ್ತೆ. ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಹಲಸಂದೆ ಕಾಳು ಸ್ವಲ್ಪ ತೊಗೊತಾ ಇದ್ದೀನಿ. ಮತ್ತು ಸ್ವಲ್ಪ ಬೇಳೆಕಾಳು ಹಾಕ್ತಾಯಿದ್ದೀನಿ. ಜೊತೆಲಿ ತೊಗರಿಬೇಳೆ ಹಾಕ್ಕೊಂಡು ನೀಟಿಗೆ ಫಸ್ಟ್ ಒಂದು ಸಲ ವಾಶ್ ಮಾಡ್ಕೊಳ್ಳಿ. ನೀರಾಕಿ ನೀಟಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಶೋಧಿಸ್ಕೊಳ್ಳೋಣ. ಇದಂತೂ ಹೆಲ್ದಿ ರೆಸಿಪಿ, ಯಾಕಂದರೆ ಇದಕ್ಕೆ ಆಯಿಲ್ ಯೂಸ್ ಮಾಡಲ್ಲ, ಏನೂ ಯೂಸ್ ಮಾಡಲ್ಲ, ಎಣ್ಣೆ ತುಪ್ಪ ಅಂತ ಏನೂ ಯೂಸ್ ಮಾಡ್ತಿರೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ರೆಸಿಪಿ ಇದು. ಈ ಸಾಂಬಾರು ಮಾಡೋದು ಕೂಡ ಈಸಿ. ಈಗ ತೊಳೆದಿಟ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು 2 ಟೊಮ್ಯಾಟೊ, 10-12 ಹಸಿಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ ಬೇಯೋದಕ್ಕೆ. ಈಗ ಇದನ್ನು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಸಾಕು, ಒಂದೇ ವಿಷಲ್ ಸಾಕು. ಈಗ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಹಸಿಮೆಣ್ಸಿಕಾಯಿ ಟೊಮ್ಯಾಟೊ ಎಲ್ಲ ಬೆಂದಿದೆ, ಕಾಳು ಕೂಡ ಬೆಂದಿದೆ. ಈಗ ಹಸಿಮೆಣ್ಸಿಕಾಯಿ ಟೊಮ್ಯಾಟೊ ಎಲ್ಲ ತೊಗೊಬಿಡೋಣ ಒಂದು ಪ್ಲೇಟಿಗೆ ಸಪ್ರೇಟಾಗಿ. ಯಾಕಂದರೆ ಅದನ್ನು ಖಾರ ರುಬ್ಕೋಬೇಕು. ಅದನ್ನು ಈಗ ಹಸಿಮೆಣ್ಸಿಕಾಯಿ ಟೊಮೆಟೊ ಎಲ್ಲ ತೊಗೊಂಡಿದ್ದಾಯಿತು. ಈ ಖಾರ ರುಬ್ಬಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಈಗ ಇಲ್ಲಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಇಲ್ಲಿ ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು ಹಾಕೊತಾ ಇದ್ದೀನಿ. ಜೊತೆಗೆ ಇವಾಗ ಬೇಯಿಸಿಟ್ಕೊಂಡಿರೋದು ಒಂದು ಟೊಮ್ಯಾಟೊ ಮತ್ತು ಬೇಯಿಸಿಟ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿಗಳು ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಬೇಯ್ತಿರೋ ಸಾಂಬಾರು ಹಾಕೊತೀನಿ ಇದಕ್ಕೆ ರುಬ್ಬೋದಕ್ಕೆ. ಈಗ ಖಾರ ರುಬ್ಕೊಳ್ಳೋಣ. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಗ್ರೈಂಡ್ ಮಾಡಿದ್ದೀನಿ. ಈಗ ಸಾಂಬಾರಿಗೆ ಖಾರ ರೆಡಿಯಾಗಿದೆ. ಈ ಖಾರ ತೆಗೆದು ಒಂದು ಬಟ್ಲಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ. ಈಗ ಅಲ್ಲಿ ಜಾರಲ್ಲಿ ಇನ್ನು ಮಿಕ್ಕಿರೋ ಖಾರ ಜೊತೆಲಿ ಒಂದು ಟೊಮ್ಯಾಟೊ ಇನ್ನೊಂದು ಟೊಮ್ಯಾಟೊ ಬೇಯಿಸಿಟ್ಟಿರೋದನ್ನ ಹಾಕ್ಕೊಂಡು ಅದನ್ನ ರುಬ್ಕೊಳ್ಳೋಣ. ಈಗ ಇದು ರುಬ್ಬಿರೋದ್ರ ಖಾರ ಮತ್ತು ಟೊಮ್ಯಾಟೊ ಸಾಂಬಾರಲ್ಲಿ ಹಾಕೊಳ್ಳೋಣ. ಬೇಳೆ ಮತ್ತು ಹಲಸಂದೆ ಕಾಳು ಬೇಯಿಸ್ಕೊಂಡಿದ್ದೀವಲ್ಲ ಅದರಲ್ಲಿ ಹಾಕೊಳ್ಳೋಣ ಕುಕ್ಕರಿಗೆ. ಇದು ಖಾರ ನೀರು, ಇದೇ ಟೇಸ್ಟ್ ಕೊಡೋದು. ಈಗ ಸಾಂಬಾರಿಗೆ ಖಾರ ನೀರು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಬಿಡೋಣ. ಈಗ ನೀಟಾಗಿ ಕುದಿ ಬಂದ ಮೇಲೆ ಉಪ್ಪು ಹಾಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ಸಾಂಬಾರು ಕುದೀತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಬೇಯೋದಕ್ಕೆ ಬಿಟ್ಬಿಡೋಣ. ಕಾಳೆಲ್ಲ ನೀಟಾಗಿ ಉಪ್ಪು ಹಿಡಿಯೋ ಥರ ನೀಟಾಗಿ ಬೇಯೋದಕ್ಕೆ ಬಿಟ್ಬಿಡೋಣ ಅದನ್ನು ಒಂದು 10 ನಿಮಿಷ. ಈಗ ನೋಡ್ತಾ ಇರ್ಬೋದು ಸಾಂಬಾರು ಚೆನ್ನಾಗಿ ಬೆಂದಿದೆ. ಸಾಂಬಾರು ಇಲ್ಲಿಗೆ ರೆಡಿಯಾಗಿದೆ. ಇವಾಗ ಊಟನ ಸರ್ವ್ ಮಾಡ್ಕೊಳ್ಳೋಣ. ರಾಗಿ ಮುದ್ದೆ ಜೊತೆಯಲ್ಲಿ ಉಪ್ಸಾರು ಹಾಕ್ಕೊಂಡು ತಿನ್ನೋಣ. ರಾಗಿ ಮುದ್ದೆ ಮತ್ತು ಖಾರ, ಅಲ್ಲಿ ನಾವು ಖಾರ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಆ ಖಾರ ಹಾಕೋಬೇಕು ಅದನ್ನು. ಈಗ ಸಾಂಬಾರು ಮತ್ತು ಕಾಳು ಹಾಕ್ಕೊಳ್ಳೋಣ. ಈಗ ಹಲಸಂದೆ ಕಾಳು ಮತ್ತು ಬೇಳೆಕಾಳು ಬೇಯ್ದಿರೋದು. ಈಗ ಸಾಂಬಾರು ಹಾಕ್ಕೊಂಡಿದೆ. ಈಗ ಊಟದ ತಟ್ಟೆ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಜೊತೆಗೆ ಉಪ್ಸಾರು ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.